ಕ್ಯಾಲಿಫೋರ್ನಿಯಾ ಪಬ್ಲಿಕ್ ಸ್ಕೂಲ್. ಇದು ಕಾಮಾಕ್ಷಿಪಾಳ್ಯ ಮಾಗಡಿ ಮೇನ್ ರೋಡಲ್ಲಿದೆ. ಇಟ್ ಈಸ್ ರನ್ ಬೈ ರಾಮನ್ ಎಜುಕೇಷನ್ ಸೊಸೈಟಿ ಅಂತ ಹೇಳಿ. ದಟ್ ಈಸ್ 36 year old ಸಂಸ್ಥೆ. ನಮ್ಮ ಸ್ಕೂಲ್ ಬಂದು 26 yearsಯಿಂದ ರನ್ ಆಗ್ತಾ ಇದೆ. ಇವತ್ತು ನಾವು 26th year ಸ್ಕೂಲ್ ಆ್ಯನ್ಯುಯಲ್ ಡೇ ಮಾಡ್ತಾ ಇದ್ದೀವಿ. ದ ಥೀಮ್ ಆಫ್ ದ ಸ್ಕೂಲ್ ಆ್ಯನ್ಯುಯಲ್ ಡೇ ಈಸ್ ರಿದಮ್ ಆಫ್ ಲೈಫ್ ಅಂತ ಹೇಳಿ, ಅಂದರೆ ಜೀವನದ ಲಯ ಆ ಥರ. ಸೊ ಮಕ್ಕಳೆಲ್ಲ ಆ ಥೀಮಲ್ಲಿ ಇಟ್ಕೊಂಡು ಸಾಂಗ್ಸ್ನ ಸೆಲೆಕ್ಟ್ ಮಾಡಿ ಕೆಲವು ಟೀಚರ್ಸೇ ಬರೆದಿದ್ದಾರೆ, ಮ್ಯೂಸಿಕ್ಕು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಮಕ್ಕಳು ಡ್ಯಾನ್ಸು ಮತ್ತು ಸ್ಕಿಟ್ಟು, ಆ್ಯಕ್ಟಿಂಗು ಅದೆಲ್ಲ ಮಾಡ್ತಾ ಇದ್ದಾರೆ. ಸೊ ನನಗೆ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಶಾಲೆ ಮಕ್ಕಳು ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ನಾನು ಉತ್ಸುಕಳಾಗಿದ್ದೇನೆ. ನೀವುಗಳು ಎಲ್ಲ ನೋಡಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇವತ್ತು ಪರ್ಟಿಕ್ಯುಲರ್ ಆಗಿ ಪ್ರೇಮಾ ಮೇಡಮ್ನೇ ನೀವು ಗೆಸ್ಟಾಗಿ ಕರೆಯೋದಕ್ಕೆ ಒಂದು ರೀಸನ್ ಅಂತೂ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಮೊದಲಿಗೆ ಹೇಳೋದಾದ್ರೆ, ಪ್ರೇಮಾ ಅವರು ಚತುರ್ಭಾಷಾ ತಾರೆ. ನಾನು ಮೋಸ್ಟ್ಲಿ 96-97 ಓಮ್ ಸಿನಿಮಾ ರಿಲೀಸ್ ಆಯಿತು. ಸೊ ನಾನು ನನ್ನ ಮಗನ್ನ ಕರ್ಕೊಂಡು, ಲೈಕ್ ಚಿಕ್ಕ ಪಾಪು ಇದ್ದವನು, ಓಮ್ ಸಿನಿಮಾ ಒಂದು ಫಸ್ಟ್ ಫಿಲಮ್ಮು. ಆಮೇಲೆ ನಮ್ಮ ಅತ್ತೆಯವ್ರ ಕೂಡ ಹೋಗಿದ್ದೆ. ರಿಯಲಿ ದಟ್ ಈಸ್ ವೆರಿ ವೆರಿ ವಂಡರ್ಫುಲ್ ಮೂವಿ. ಅದರಲ್ಲಿ ಪ್ರೇಮಾ ಅವರ ಆ್ಯಕ್ಟಿಂಗ್ ತುಂಬ ಸೂಪರ್ಬ್ ಆಗಿದೆ. ಅದಾದ ನಂತರ ಅವರು ನನಗೆ ತುಂಬ ಫೇವ್ರೇಟ್ ಅನಿಸಿದ್ದು ನಮ್ಮೂರ ಮಂದಾರ ಹೂವೆ ಸಿನಿಮಾದಲ್ಲಿ. ಅವರ ಹಾಡು, ಅವರ ಆ್ಯಕ್ಟಿಂಗು ಅದು ತುಂಬ ಚೆನ್ನಾಗಿದೆ, ಮನದಟ್ಟುವಂತೆ ಮಾಡಿದ್ದಾರೆ. ಸೊ ಆವಾಗಿಂದ ಅವರು ನಮಗೆ ತುಂಬ ಇಷ್ಟ ಆಗ್ಲಿಕ್ಕೆ ಶುರುವಾದರು. ಅವರ ಗಾಂಭೀರ್ಯ, ನಯ, ವಿನಯ, ಮಾತು ತುಂಬ ಡಿಸಿಪ್ಲಿನ್ಡ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಯಾವುದೇ ಗಾಸಿಪ್ ಇಲ್ದಲೇ ಇರ್ತಕ್ಕಂಥ ಒಬ್ಬ ನಟಿಯಾಗಿದ್ದಾರೆ. ಸೊ ಅವ್ರನ್ನ ನಾನು 2-3 ಸಲ ಹತ್ತಿರದಿಂದ ನೋಡಿದ್ದೀನಿ ಕೂಡ, ಹಾಗಾಗಿ ಬಹಳ ಇಷ್ಟ ಆದರು. ಅವರ ಡಿಸಿಪ್ಲಿನ್ ನನಗೆ ಬಹಳ ಇಷ್ಟ ಆಯಿತು. ಅವ್ರು ಯಾವತ್ತೂ ಸೆಟ್ಟಿಗೆ ಲೇಟಾಗಿ ಹೋಗಿದ್ದಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಆಮೇಲೆ ಅವರ ಸೌಂದರ್ಯ ಡೇ 1 ಹೇಗಿದೆಯೋ ಇವತ್ತಿಗೂ ಅದೇ ಕಾಪಾಡ್ಕೊಂಡು ಬಂದಿದ್ದಾರೆ. ಅವರು ಸ್ಕಿನ್ ಕಲರ್ ಅವತ್ತು ಹೇಗಿತ್ತು ಇವತ್ತು ಹಾಗೇ ಇದೆ. ರಿಯಲಿ ವೆರಿ ಟಚಿಂಗ್ ಲೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರು ಡಿಸಿಪ್ಲೀನು, ಅವರ ಇದನ್ನ ಮಕ್ಕಳು ಈಗೆಲ್ಲರೂ ಗೂಗಲ್ ಮಾಡಿ ನೋಡ್ತಾ ಇದ್ದಾರೆ. ಪ್ರೇಮಾ ಅವ್ರು ಯಾರು, ಅವ್ರು ಹೇಗೆ, ಏನು ಅಂತ ನೋಡಿ ನನಗೆ ಮಕ್ಕಳು ತುಂಬ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಒಳ್ಳೆ ಗೆಸ್ಟ್ನ ಕರೀತಾ ಇದ್ದೀರಾ, ಅವ್ರನ್ನ ನಾವು ಮಾಡೆಲ್ ಆಗಿ ತೊಗೊಂಡು ಅವರ ಕ್ಯಾರೆಕ್ಟರ್ಸು, ಅವರ ಡಿಸಿಪ್ಲಿನ ನಾವು ಮಾಡೆಲ್ ಆಗಿ ತೊಗೋತೀವಿ ಅನ್ನೋ ಥರ ನಾನು ಫೀಡ್ಬ್ಯಾಕ್ ಸಿಕ್ಕಿದೆ ಮಕ್ಕಳಿಂದ. ಇನ್ನು ಯಾರೆಲ್ಲ ಗೆಸ್ಟ್ಗಳು ಇರ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ? ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರಾಮನ್ ಎಜುಕೇಷನ್ ಸೊಸೈಟಿ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ H.K. ಗೋಪಾಲಕೃಷ್ಣ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಅದ್ರ ಜೊತೆ ನಮ್ಮ ಕ್ಷೇತ್ರದ ಮಹಾಲಕ್ಷ್ಮೀಪುರಂ ಕ್ಷೇತ್ರದ ಮೆಂಬರ್ ಆಫ್ ಅಸೆಂಬ್ಲಿ ಆಗಿರ್ತಕ್ಕಂಥ ಶ್ರೀಯುತ K. ಗೋಪಾಲಯ್ಯನವರು ಬರ್ತಾ ಇದ್ದಾರೆ. ಅವರು ಸಚಿವರು, ಮಾಜಿ ಸಚಿವರು ಕೂಡ. ಆಮೇಲೆ ನಮ್ಮ ಉಪಮಹಾಪೌರರು, ಎಕ್ಸ್ ಉಪಮಹಾಪೌರರು ಹೇಮಲತಾ ಮೇಡಮ್ ಅವರು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಅಕಾಡೆಮಿಕ್ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಮನೋಹರ್ ದೇಶ್ಮುಖ್ ಅವರು ಬರ್ತಾ ಇದ್ದಾರೆ. ಓಕೆ, ನಿಮ್ಮ ಸಂಸ್ಥೆ ನಿಮ್ಮ ಒಂದಿಷ್ಟು ವಿಚಾರಗಳನ್ನ ಶೇರ್ ಮಾಡೋದು. ನಮ್ಮ ಶಿಕ್ಷಣ ಸಂಸ್ಥೆ 26 ವರ್ಷದಿಂದ ನಡೀತಾ ಇದ್ರು ಸಹಿತ ನಾವು ಕಾಲಕ್ಕೆ ತಕ್ಕನಂತೆ ಏನೇನು ಟೆಕ್ನಾಲಜಿ ಅಳವಡಿಸ್ಕೋಬೇಕು, ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು, ಡಿಜಿಟಲ್ ಟೀಚಿಂಗ್ ಆಗಿರ್ಬೋದು, ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು, ಅದನ್ನೆಲ್ಲನೂ ಕಾಲಕ್ಕೆ ತಕ್ಕನಂತೆ ಅಳವಡಿಸ್ಕೊಂಡಿದ್ದೀವಿ. ಮಕ್ಕಳಿಗೆ ಯಾವುದೇ ರೀತಿ ಮ್ಯಾಥಮೆಟಿಕ್ಸ್ ಕಷ್ಟ ಆಗಬಾರ್ದು ಅಂಥೇಳಿ ಅಬಾಕಸ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಹೆಣ್ಮಕ್ಳಿಗೆ ಎಸ್ಪೆಷಲಿ ಸೆಲ್ಫ್ ಡಿಫೆನ್ಸ್ ಬೇಕು ಅಂತ ಹೇಳಿ ಟೈಕೊಂಡೋ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಮತ್ತು ಫಿಸಿಕಲ್ ಫಿಟ್ನೆಸ್ಗೋಸ್ಕರ ನಮ್ಮ ದೊಡ್ಡ ಫೀಲ್ಡ್, ಇಟ್ ಈಸ್ 1/2 acre ಫೀಲ್ಡೇ ಕೂಡ ಮಕ್ಕಳಿಗೆ ಬಿಟ್ಕೊಟ್ಟಿದ್ದೀವಿ. ಸೊ ಎವ್ರಿ ಡೇ ಅವ್ರಿಗೆ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಮತ್ತು ಅವ್ರಿಗೆ ಬ್ರೀತಿಂಗ್ ಆಗ್ಬೋದು, ಹೆಲ್ತ್ ವೈಸು ಅದಕ್ಕೋಸ್ಕರ ಸ್ವಿಮ್ಮಿಂಗ್ ಇದೆ. ಆಮೇಲೆ ಅದ್ರ ಜೊತೆಗೆ ಮ್ಯೂಸಿಕ್, ಡ್ಯಾನ್ಸ್ ಇದೆಲ್ಲನೂ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಜೊತೆಗೆ ಅಬ್ಯಾಕಸ್ ಕೂಡ ಇದೆ. ದೆನ್ ಮೆಂಟಲ್ ಮ್ಯಾಥ್ಸ್, ವೇದಿಕ್ ಮ್ಯಾಥ್ಸ್, ರೋಬಿಕ್ಸ್ ಅದೆಲ್ಲ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಮತ್ತು ಕೋಚಿಂಗ್ ವೈಸು LSRW ಅಂತ ಹೇಳಿ ಪ್ರತಿಯೊಂದು ಮಗುನೂ ನಾವು ಅಟೆನ್ಷನ್ ಕೊಟ್ಟು ಯಾವುದೇ ಎವ್ರಿ ಮಂತ್ ಎಂಡು LSRW ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಯಾವ ಮಗು ವೀಕ್ ಇರುತ್ತೋ ಅವ್ರಿಗೆ ಮತ್ತೆ ಪರ್ಸ್ನಲ್ ಅಟೆನ್ಷನ್ ಕೊಟ್ಬಿಟ್ಟು ಆಫ್ಟರ್ ದ ಕ್ಲಾಸ್ ಅವರ್ಸ್ ಮಾಡಿಕೊಟ್ಟು ಮಗುನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಆಮೇಲೆ ಆಫ್ಟರ್ ಕೋವಿಡ್ ಸ್ವಲ್ಪ ಗ್ಯಾಪ್ ಅನ್ನಿಸ್ತು ಮಕ್ಕಳಿಗೆ, ಒಂದು 1 year 1.5 years ಗ್ಯಾಪ್ ಅನ್ನಿಸ್ತು. ಆ ಗ್ಯಾಪ್ ಫಿಲ್ಲಿಂಗಿಗೆ ನಾವು 23-24 ಸತತವಾಗಿ 1 hour ಕ್ಲಾಸಸ್ಸು ಅವ್ರಿಗೆ ಪರ್ಸ್ನಲ್ ಕೋಚಿಂಗ್ ಕೊಟ್ಟು ಆ ಗ್ಯಾಪ್ನ ಫಿಲ್ ಮಾಡಿದ್ದೀವಿ.
ಇದು ಬೇರೆ ಸ್ಕೂಲ್ಗಳಿಗಿಂತ ನಮ್ಮ ಸ್ಕೂಲ್ ಬಹಳಷ್ಟು ವಿಭಿನ್ನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳುಗಳು ಎಲ್ಲರನ್ನೂ ಬಜೆಟ್ ಆಗಿರ್ತಕ್ಕಂಥ ಮಕ್ಕಳು, ಮಿಡ್ಲ್ ಕ್ಲಾಸ್ ಮಕ್ಕಳುಗಳು, ಅವ್ರಿಗೆ ಅಫೋರ್ಡಬಲ್ ಫೀಸ್ ಇಟ್ಟಿದ್ದೀವಿ. ನಮ್ಮದು ಓನ್ ಬಿಲ್ಡಿಂಗ್ ಆಗಿರೋದ್ರಿಂದ ಎಕ್ಸ್ಟ್ರಾ ಡೊನೇಷನ್ಸ್ ಇಲ್ಲ. ಸೊ ಓನ್ಲಿ ಅಕಾಡೆಮಿಕ್ ಫೀಸು, ದೆನ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಫೀಸ್ನ ತಗೊಂಡು ನಾವು ಕೋಚಿಂಗ್ ಕೊಡ್ತಾ ಇದ್ದೀವಿ. ನಮ್ಮ ಸ್ಕೂಲ್ಗೆ ಬೆಸ್ಟ್ ಸ್ಕೂಲ್ ಅಂತ ಅವಾರ್ಡು ನನಗೆ 2024 ಸಿಕ್ತು. ಯಾಕೆ ಅಂದರೆ ಪಾಸ್ಟ್ 10 ಇಯರ್ಸಿಂದನೂ ನಮ್ಮದು 100% ರಿಸಲ್ಟ್, ದಟ್ ಈಸ್ ಇನ್ ICSE ಕರಿಕ್ಯುಲಮ್. ನಮ್ಮದು ICSE ಕರಿಕ್ಯುಲಮ್ ಇದೆ, ಅದ್ರ ಕೋಡ್ ಬಂದ್ಬಿಟ್ಟು KA 185 ಅಂತ ಹೇಳಿ. ಫುಲ್ 100% ರಿಸಲ್ಟ್, ಮೋರ್ ದೆನ್ 95%, 99 ಎಲ್ಲ ತೆಗೆದಿದ್ದಾರೆ ಮಕ್ಕಳು, ವಿತೌಟ್ ಎನಿ ಪ್ರೈವೇಟ್ ಕೋಚಿಂಗ್, ಓನ್ಲಿ ಸ್ಕೂಲ್ ಕೋಚಿಂಗಲ್ಲೇ ತೆಗೆದಿದ್ದಾರೆ. ಸೊ ನಮ್ಮ ಕೋಚಿಂಗ್ ಸ್ಟಾರ್ಟ್ಸ್ ಫ್ರಮ್ 8 o'clock till 6 PM. ಪ್ರೀ ಸ್ಕೂಲ್ ಟು ಹೈ ಸ್ಕೂಲ್. ಇಟ್ ಈಸ್ ಪ್ರೀ ಸ್ಕೂಲ್ ಟು 10th ಸ್ಟ್ಯಾಂಡರ್ಡ್ ತನಕ ನಮ್ಮ ಕ್ಯಾಲಿಫೋರ್ನಿಯಾ ಪಬ್ಲಿಕ್ ಸ್ಕೂಲಲ್ಲಿ ಇದೆ. ಇದು ವಾಯ್ಸೇ ಬರಲಿಲ್ಲ. ಭಾರತ್ ಮಾತಾ ಕಿ. ತಮ್ಮೆಲ್ಲರಿಗೂ ನಮಸ್ಕಾರ. ಕ್ಯಾಲಿಫೋರ್ನಿಯಾ ಪಬ್ಲಿಕ್ ಶಾಲೆಯ ವತಿಯಿಂದ ಶಾಲೆಯ ವಾರ್ಷಿಕೋತ್ಸವದ 26ನೇ ವರ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕನ್ನಡ ಚಲನಚಿತ್ರರಂಗದ ಯಶಾಂತ ನಮ್ಮವರೇ, ಕನ್ನಡಿಗರು, ನಟಿಯಾದ ಪ್ರೇಮಾ ಮೇಡಮ್ ಅವರೇ, ಈ ಸಂಸ್ಥೆಯ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಾದ ಡಾಕ್ಟರ್ H.K. ಗೋಪಾಲಕೃಷ್ಣ ಅವರೇ, ಶ್ರೀಮತಿ ವಂದನಾ ಗೋಪಾಲಕೃಷ್ಣ ಅವರೇ, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಈ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಪ್ರಾಂಶುಪಾಲರೇ, ಪೋಷಕ ಬಂಧುಗಳೇ, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ. ಸೌಂಡ್ ಜಾಸ್ತಿ ಇದೆ. ಇನ್ನ ಸುಮಾರು 15-20 ಕಾರ್ಯಕ್ರಮ ನಮ್ಮ ಮಕ್ಕಳ ಕಾರ್ಯಕ್ರಮ ಇದೆ, ಒಂದು ಮಾತ್ರ ಮುಗಿದಿದೆ. ಸುಮಾರು 26 ವರ್ಷದ ಹಿಂದೆ ಗೋಪಾಲಕೃಷ್ಣ ಅವರು ಈ ಭಾಗದಲ್ಲಿ ಈ ಜಾಗವನ್ನ ಕೊಟ್ಕೊಂಡು ಒಂದು ಶಾಲೆಯನ್ನ ಮಾಡಬೇಕು ಅಂತಕ್ಕಂಥದ್ನ ಅವರು ಸಹ ಗ್ರಾಮೀಣ ಪ್ರದೇಶದ ಮಧುಗಿರಿನಲ್ಲಿ ಹುಟ್ಟಿ ಈ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸದುದ್ದೇಶದಿಂದ ಅವರು, ಅವರ ಪತ್ನಿಯವರು, ಇವತ್ತು ಅವರ ಮಕ್ಕಳೆಲ್ಲರೂ ಜೊತೆಯಲ್ಲಿ ಈ ಶಾಲೆಯನ್ನ ನಡೆಸ್ಕೊಂಡು ಸಾವಿರಾರು ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ಟಿರ್ತಕ್ಕಂಥ ವೃಷಭಾವತಿ ನಗರದಲ್ಲಿ ಅತ್ಯಂತ ಹೆಚ್ಚಿನ ಮಕ್ಕಳಿರ್ತಕ್ಕಂಥ ಯಾವ್ದಾದ್ರು ಶಾಲೆ ಅಂತಂದ್ರೆ LKGಗೆ ಬಂದ್ರೆ ಡಿಗ್ರಿ ಮುಗಿಸ್ಕೊಂಡು ಹೋಗ್ಬೋದು, ಡಿಪ್ಲೊಮಾ ಮುಗಿಸ್ಕೊಂಡು ಹೋಗ್ಬೋದು, ಡಿಪ್ಲೊಮಾ ಮುಗಿಸ್ದವರು ಇಂಜಿನಿಯರಿಂಗ್ ಹೋಗ್ಬೋದು. ಒಂದು ಅತ್ಯಂತ ಒಂದು ಶ್ರೇಷ್ಠವಾದ ಶಾಲೆ ಅಂತಂದ್ರೆ ತಪ್ಪಾಗಲಾರದು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾವು ನಮ್ಮ ಅಂತಸ್ತಕ್ಕೆ ತಕ್ಕಂಗೆ ನಮ್ಮ ಮಕ್ಕಳನ್ನ ಶಾಲೆಗಳಿಗೆ ಸೇರಿಸ್ತೇವೆ. ನಾನು ಬಂದ ತಕ್ಷಣ ಕೇಳಿದೆ, ಎಷ್ಟು ಮಕ್ಕಳಿದ್ದಾರೆ ಗೋಪಾಲಕೃಷ್ಣ ಸರ್ ಅಂತ ಅಂದ್ಬಿಟ್ಟು. 1200 ಮಕ್ಕಳು ಎಲ್ಲಾ ಬ್ರಾಂಚಸ್ ಇಂದ ಅಂದ್ರು. പക്ഷേ ಇಲ್ಲಿ 2000ಕ್ಕಿಂತ ಹೆಚ್ಚಿನ ಮಕ್ಕಳು ಇರ್ಬೇಕಾಯ್ತು. ಕರೋನಾ ಆದ್ಮೇಲೆ ಕೆಲವರು ಹಳ್ಳಿಗೆ ಹೊರಟೋದ್ರು, ಕೆಲವರೆಲ್ಲ ಸರ್ಕಾರಿ ಶಾಲೆ ಸೇರ್ಕೊಂಡ್ರು. ನಾನು ಅದೇ ಈಗ ಹೇಳಿದೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಲ್ಲಿ ಕಮಲಾನಗರ, ವೃಷಭಾವತಿ ನಗರ, ಸಣ್ಣಕೆಬೆಲ್ನಲ್ಲೇ ಸುಮಾರು 2,3,4,000 ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಅಂತಸ್ತಿಗೆ ತಕ್ಕಂಗೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮಗೆ ಒಂದೊಂದು ಸಂಸ್ಥೆ ನಾನು ವಾಸಿಸ್ಕೊಂತೀವಿ. പക്ഷേ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪೋಷಕ ಬಂಧುಗಳು ನಮ್ಮ ಈ ಭಾಗದಲ್ಲಿ ವಾಸ ಮಾಡ್ತಕ್ಕಂಥವ್ರೆ. ನಾನು ಇಲ್ಲೇ ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿರೋದು ಇದೇ ಊರು, ನಾನು ಇರ್ತಕ್ಕಂಥದ್ದು ಇದೇ ಊರೇ. ನಾನೇನು 4 ವರ್ಷ ಶಾಸಕನಾಗಿ ಒಂದು ಬಾರಿ ನಾನು ಮಹಾನಗರ ಪಾಲಿಕೆ ಸದಸ್ಯನಾದಂತ 96 ಸಂದರ್ಭದಲ್ಲಿ ಎಲ್ಲೂ ಕುಡಿಯಕ್ಕೆ ನೀರಿರ್ಲಿಲ್ಲ, ಯಾವ ರಸ್ತೆನೂ ಇರ್ಲಿಲ್ಲ. ನಾವು ಓಟ್ ಕೇಳಕ್ ಬಂದ್ರೆ ಈ ನುಜ್ಗಲ್ಲು ಜಾರ್ಬಟ್ಟು ಬೀಳ್ತಿತ್ತು. ಆ ಪರಿಸ್ಥಿತಿ 1996 ಇತ್ತು. ನೀರುಗಳನ್ನ ಮಾರೋರು, ಅವತ್ತು ಬೋರ್ವೆಲ್ ಹಾಕಿ ಕೆಲವು ಕುಟುಂಬ ನೀರುಗಳನ್ನ ಮಾರೋರು. ತಾವೆಲ್ಲ ಗಮನಿಸಿದ್ರ. ಇದೊಂದು ಒಳ್ಳೆ ಸಂಸ್ಥೆಗೆ ತಮ್ಮ ಮಕ್ಕಳನ್ನ ಸೇರಿಸಿದ್ರ. ಬರೀ ಈ ಸಂಸ್ಥೆಯ ಜವಾಬ್ದಾರಿ ಅಲ್ಲ, ಇಲ್ಲಿರ್ತಕ್ಕಂಥ ಏನು ಒಳ್ಳೆ ಅಧ್ಯಾಪಕ ವರ್ಗ ಇದೆ, ಒಳ್ಳೆ ಆಡಳಿತ ಮಂಡಳಿ ಇದೆ, ಸಾವಿರಾರು ಮಕ್ಕಳಿಗೆ ಈಗಾಗಲೇ ಶಿಕ್ಷಣವನ್ನು ಕೊಟ್ಟು ಒಂದು ಉನ್ನತ ಹುದ್ದೆಗೆ ಹೋಗಿರ್ತಕ್ಕಂಥ ಅನೇಕ ಕುಟುಂಬದ ಮಕ್ಕಳಿದ್ದಾರೆ. ನಮ್ಮ ಪೋಷಕ ಬಂಧುಗಳ ಜವಾಬ್ದಾರಿನೂ ಸಹ
ಶಾಲೆಯಿಂದ ಬಂದಾದ್ಮೇಲೆ ನಮ್ಮ ಮಕ್ಕಳು ಶಾಲೆಗೆ ಹೋಗಿದಾರಾ ಇಲ್ವಾ, ಈಗ ಹೆಣ್ಮಕ್ಳಾದ್ರೆ ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ, ಇಲ್ಲೇ ಬಂದು ಗೇಟಲ್ಲಿ ಬಿಟ್ಟು ಹೋಗಿ ಕೆಲ ಕುಟುಂಬ ಮತ್ತೆ ಕರ್ಕೊಂಡು ಹೋಗ್ತಾರೆ. ಇದನ್ನ ಪ್ರತಿಯೊಂದು ಕುಟುಂಬವು ನಮ್ಮ ಮಕ್ಕಳ ಮೇಲೆ ಏನ್ ಓದ್ತಿದ್ದಾರೆ, ಏನ್ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ನಾವು ಗಮನ ಹರಿಸ್ಬೇಕು ಅಂತಕ್ಕಂಥದ್ದನ್ನ ನಾನು ವಿಶೇಷವಾಗಿ ಬಂದಿರ್ತಕ್ಕಂಥ ಪೋಷಕ ಬಂಧುಗಳಲ್ಲಿ ಕೇಳ್ಕೊಂತೇನೆ. California Public School Rhythm of Life 26th Annual Day ಸೆಲೆಬ್ರೇಷನ್ಗೆ ನನ್ನ ಕರೆಸಿದ್ದಕ್ಕೆ ಬಹಳ ಧನ್ಯವಾದಗಳು. ಭಾಳ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ. ಇನ್ನೇನು ಎಕ್ಸಾಮ್ಸ್ ಹತ್ರ ಬಂತು, ಮಕ್ಕಳಿಗಿನ್ನ ಜಾಸ್ತಿ ಪೇರೆಂಟ್ಸ್ಗೆ ಟೆನ್ಷನ್ ಜಾಸ್ತಿ ಇರುತ್ತೆ, ಅರ್ಥ ಆಗುತ್ತೆ. ನಾನೇನು ಹೇಳಿ, ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮಕ್ಕಳಿಗೆ. ಪೇರೆಂಟ್ಸು ಅಷ್ಟೇ, ತುಂಬ ಪ್ರೆಷರ್ ಕೊಡಬೇಡಿ ಮಕ್ಕಳಿಗೆ, ಹೆದರ್ಕೊಂಡ್ಬಿಡ್ತಾರೆ ಎಕ್ಸಾಮ್ಸ್ ಹತ್ರ ಬಂತು ಅಂತ. ಈ ಕಡೆ ಟೀಚರ್ಸು ಪ್ರೆಷರ್ ಇರುತ್ತೆ, ಆ ಕಡೆ ಪೇರೆಂಟ್ಸು ಪ್ರೆಷರ್ ಇರುತ್ತೆ. ಸೊ ದಯವಿಟ್ಟು ಅವ್ರನ್ನ ನಿಧಾನಕ್ಕೆ ಹೇಳ್ಕೊಡ್ತಾ ಚೆನ್ನಾಗಿ ನಿದ್ದೆ ಮಾಡಿಸಿ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 o'clockಗೆ ಓದಿಸಿ, ರಾತ್ರಿ ಓದಿಸ್ಬೇಡಿ. ಏಕೆಂದರೆ ಭ್ರಾಮ್ರಿ ಅಂತ 4 ಗಂಟೆಗೆ ಚೆನ್ನಾಗಿರುತ್ತೆ, ಅವಾಗೆಲ್ಲ ಹೋಗ್ತಾ ಇರುತ್ತೆ ತಲೆಗೆ. ಸೊ 4 o'clock ಇಸ್ ದ ಬೆಸ್ಟ್. ಸೊ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಮಕ್ಕಳು ಅಷ್ಟೇ, ಗುರುಗಳಿಗೆ ಗೌರವ ಕೊಡಿ, ಪೇರೆಂಟ್ಸ್ ಹೇಳಿದ್ದನ್ನು ಸ್ವಲ್ಪ ಕೇಳಿ ಮಕ್ಕಳು, ಯಾಕೆಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಗೊತ್ತಿರುತ್ತೆ ಏನು ಅಂತ. ಸೊ ಮಕ್ಕಳಿಗೆಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕಳೆದಿದ್ದೀವಿ. ಹಾಗೆ ಪ್ರೇಮ ಅವರು ಬಂದಿದ್ದಾರೆ. ನಂತರ ಅಕ್ಕ ಅವರು ಬರಬೇಕಿತ್ತು, ಹೇಮಲತಾ ಅಕ್ಕ ಅವರು. ಕಾರಣಾಂತರದಿಂದ ಬೇರೆ ಕೆಲಸಗಳು ಒತ್ತಡದಿಂದ ಬರಲಿಕ್ಕಾಗಿಲ್ಲ. ಮತ್ತು ವಂದನಾ ಅವರೇ, ಈ ವೇದಿಕೆಯ ಮೇಲೆ ಅಲಂಕರಿಸಿರ್ತಕ್ಕಂತಹ ಎಲ್ಲ ನಮ್ಮ ವಿದ್ಯಾಸಂಸ್ಥೆಯ ವಿಭಾಗಗಳ ಮುಖ್ಯಸ್ಥರುಗಳೇ, ನಮ್ಮ ಸಿಬ್ಬಂದಿ ವರ್ಗದವರೇ, ಪುಟಾಣಿ ಮಕ್ಕಳೇ ಮತ್ತು ಆತ್ಮೀಯ ಪೋಷಕ ವೃಂದದವರೇ, ಈ ದಿನ ಈ ಒಂದು ಸುಂದರ ಸಂಜೆಯನ್ನು ನಾವು ವಾರ್ಷಿಕೋತ್ಸವದ ಸಮಾರಂಭದ ಮೂಲಕ ಆಚರಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಅಂತ ಅಂದರೆ ಜಸ್ಟ್ ಒಂದು ಪಾಠ ಮಾಡಿಬಿಟ್ರೆ ಅದು ಸಂಪೂರ್ಣ ಅಥವಾ ಅತ್ಯುತ್ತಮ ಶಿಕ್ಷಣ ಆಗಲಾರದು. ಶಿಕ್ಷಣದ ಜೊತೆಗೆ ಸರ್ವತೋಮುಖವಾಗಿ ಶಿಕ್ಷಣ ಆಗಬೇಕು. ಅಂದರೆ ಕ್ರೀಡೆಗಳಿರಬೇಕು, ಮನರಂಜನಾ ಕಾರ್ಯಕ್ರಮಗಳಿರಬೇಕು, ಟ್ರಿಪ್ಗಳಿರಬೇಕು. ಅಂದರೆ ಯಾವುದಾದ್ರೂ ಜಾಗಕ್ಕೆ ಪ್ರವಾಸಕ್ಕೆ ಹೋಗಿ ಅಲ್ಲಿಯ ಒಂದು ತಿಳುವಳಿಕೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು. ಹೀಗೆ ಎಲ್ಲ ರೀತಿಯ ಒಂದು ಅವಕಾಶಗಳನ್ನ ಕಲ್ಪಿಸಿದಾಗ ಮಾತ್ರ ಒಂದು ಸಮಗ್ರ ಶಿಕ್ಷಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ರಾಮನ್ ವಿದ್ಯಾಸಂಸ್ಥೆ ಯಾವಾಗಲೂ ಅದನ್ನು ನಂಬಿದ್ದೀವಿ, ಅದನ್ನು ಆಚರಿಸ್ತೀವಿ ಕೂಡ. ಹಾಗಾಗಿ ಈ ದಿನ ವಾರ್ಷಿಕ ಸಮಾರಂಭವನ್ನು ಶಾಲಾ ಮಕ್ಕಳಿಗೆ ತಮ್ಮ ಒಂದು ಕಲಾ ಪ್ರದರ್ಶನವನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ನನ್ನ ಹೆಸರು ಅನಿತಾ ಅಂತ. ಇದು ಕ್ಯಾಲಿಫೋರ್ನಿಯಾ ಪಬ್ಲಿಕ್ ಸ್ಕೂಲ್. ನನ್ನ ಮಗಳು ನೋವಿಕಾ ಅಂತ, ಈಗ LKG ಓದ್ತಾ ಇದ್ದಾಳೆ. ಸೊ ಇದು ಫಸ್ಟ್ ಇಯರ್ ನಮಗಿಲ್ಲಿ. ಸೊ ಇದಕ್ಕೂ ಮುಂಚೆ ನನ್ನ ಮಗಳನ್ನ ಪ್ಲೇ ಹೋಮ್ಗೆ ಹಾಕಿದ್ದೆ, ಪ್ರೀ ನರ್ಸರಿ 2 ಸ್ಕೂಲ್ ಚೇಂಜ್ ಮಾಡಿದ್ದೀನಿ. ಬಿಕಾಸ್ ನನಗೆ ಅಲ್ಲಿ ಅಂತ ಕ್ವಾಲಿಟಿ ಎಜುಕೇಶನ್ ಅನ್ನಿಸ್ತಿರ್ಲಿಲ್ಲ. ಆ್ಯಂಡ್ ನಾನು ತುಂಬ ಏರಿಯಾಸ್ ಸರ್ಚ್ ಮಾಡಿದೆ ನಿಯರ್ ಬೈ. ನನಗೆ ನಾವು ಮಿಡ್ಲ್ ಕ್ಲಾಸು, ನಾವು ಅಪ್ಪರ್ ಲೆವೆಲ್ ಅಲ್ಲ, ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲಿಗೆಲ್ಲ ಹಾಕಲಿಕ್ಕೆ. ಬಟ್ ನಾನೆಲ್ಲ ಕಡೆ ಚೆಕ್ ಮಾಡಿ ಎಲ್ಲ ನೋಡೋಕ್ಕೆ ನನಗೆ ಇಲ್ಲಿ ಫೀಸ್ ತುಂಬ ಓಕೆ ಅನ್ನಿಸ್ತು. ಆ್ಯಂಡ್ ಎಜುಕೇಷನ್ ಕೂಡ ಅಷ್ಟೇ. ನಾನು ಬೇರೆ ಪೇರೆಂಟ್ಸ್ನ ಕೇಳಿದ್ದೆ, ಬೇರೆ ಓದ್ತಿರೋ ಮಕ್ಕಳನ್ನ ಕೇಳಿದ್ದೆ ಹೇಗೆ ಅಂತ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಬಂದು ನಾನು ಕ್ಲಾಸಸ್ ನಡೆಯುವಾಗಲೂ ಒಂದ್ಸಲ ಬಂದೆಲ್ಲ ನೋಡ್ಕೊಂಡು ಹೋಗಿದ್ವಿ. ಅವಾಗಲೂ ಅಷ್ಟೇ ಟೀಚರ್ಸು ಅಲೋ ಮಾಡಿದ್ರು, ಹೇಗೆ ಮಾಡ್ತಿದ್ದೀವಿ ಹೇಗೆ ಅನ್ನೋದೆಲ್ಲ ಕೇಳಿದ್ರು. ನನ್ನ ಮಕ್ಕಳನ್ನು ಕೂಡ ಡೈರೆಕ್ಟಾಗಿ ಮಾತಾಡಿಸಿದ್ದೆ, ಪೇರೆಂಟ್ಸ್ನ ಮಾತಾಡಿಸಿದ್ದೆ. ನಂಗೆ ಇಷ್ಟ ಆಯಿತು. ನಾನು ಬೇರೆ ಕಡೆ ಎಲ್ಲ ಹೋದಾಗ ಜಸ್ಟ್ ಅವರು ಕ್ಲಾಸಸ್ ತೋರಿಸಿದ್ದೆ, MT ಕ್ಲಾಸ್ ತೋರಿಸ್ತಾ ಇದ್ರು, ಜಸ್ಟ್ ಏನಂತ CCTV ತೋರಿಸ್ತಾ ಇದ್ರು, ನೋಡಿ ಹೀಗಿದೆ ಅಂತ. ಬಟ್ ನಂಗೆ ಇಲ್ಲಿ ಅವರೇ ಕ್ಲಾಸಿಗೆ ತೋರಿಸ್ತಾ ಇದ್ರು, ಅವ್ರಿಗೆ ಕ್ಲಾಸ್ ನಡೀತಾರ ಕ್ಲಾಸಿಗೆ ಕರ್ಕೊಂಡೋಗಿ ತೋರಿಸ್ತಾ ಇದ್ರು. ಸೊ ನಂಗೆ ಅದೆಲ್ಲ ತುಂಬ ಇಷ್ಟ ಆಯಿತು. ಸೇಫ್ಟಿ ಬಗ್ಗೆ ಅಂತ ಬಂದರೆ ಮಕ್ಕಳನ್ನ ಸೇಫ್ಟಿ ಚೆನ್ನಾಗಿದೆ. ಇವನ್ ವ್ಯಾನಿಗೆ ಹಾಕಿದ್ದೀವಿ. ಸೊ ವ್ಯಾನ್ ಪಿಕಪ್ ಡ್ರಾಪಿಗೆಲ್ಲ ಕಾಲ್ ಮಾಡ್ತಾರೆ, ಮ್ಯಾಮ್ ಡ್ರಾಪ್ ಆಗಿದೆ, ಒಂದು 5 minutes ಲೇಟ್ ಆದರೆ ಅವರೇ ಕಾಲ್ ಮಾಡ್ತಾರೆ. ಬೈ ಚಾನ್ಸ್ ನಾವು ಕಾಲ್ ಮಾಡಿದ್ರು ಹೇಳ್ತಾರೆ, ಮ್ಯಾಮ್ ಲೇಟ್ ಆಗ್ತಿದೆ ಕರ್ಕೊಂಬರ್ತೀನಿ ಅಂತ. ಬಿಟ್ಟಿದ ತಕ್ಷಣ ಕಾಲ್ ಮಾಡ್ತಾರೆ, ಮ್ಯಾಮ್ ಡ್ರಾಪ್ ಆಗಿದೆ, ಪಿಕ್ ಮಾಡ್ಕೊಳ್ಳಿ ಅಥವಾ ನೋಡಿ ಅಂತ. ಚೆನ್ನಾಗಿದೆ. ಈ ಸರೌಂಡಿಂಗ್ ಎಲ್ಲ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಥರ ಮಿಡ್ಲ್ ಕ್ಲಾಸ್ ಅವರಿಗೆ ಇದು ತುಂಬ ಒಳ್ಳೆ ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಇದೆ, ಎಲ್ಲ ಪ್ರೋಗ್ರಾಮ್ಸು ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಎಜುಕೇಷನಲ್ಲಿ ತುಂಬ ಚೆನ್ನಾಗಿದೆ.
ನನ್ನ ಮಗಳು ಈಗಿನ್ನೂ LKG ಆಗಿರೋದ್ರಿಂದ ಒಂದು ಸಣ್ಣ ವಿಷಯಕ್ಕೂ ಅದನ್ನ ನೀಟಾಗಿ ಡೀಟೇಲಾಗಿ ಹೇಳ್ಕೊಡ್ತಾರೆ. ಒಂದು ಟಾಪಿಕ್ ತಗೊಂಡ್ರೆ ಅದ್ರ ಬಗ್ಗೆ ಮಕ್ಳಿಗೆ ಎಷ್ಟೆಲ್ಲ ನಾಲೆಡ್ಜ್ ಹೇಳ್ಕೊಡ್ಬೋದು ಅಷ್ಟು ಸಾಧ್ಯ ಆದಷ್ಟು ಹೇಳ್ಕೊಡ್ತಾರೆ. ಅದನ್ನ ಮಕ್ಳು ಬಂದು ಮನೇಲಿ ನಮಗೆ ಅಷ್ಟು ಚೆನ್ನಾಗಿ ನಮಗೆ ಹೇಳ್ತಾರೆ. ಲೈಕ್ ನಮಗೆ ಅವ್ರು ರಿಟರ್ನ್ ಅದಕ್ಕೆ ಎಕ್ಸ್ಟ್ರಾ ಏನು ಹೇಳೋದು ನಮಗೆ ಗೊತ್ತಾಗೋದಿಲ್ಲ. ಅವರೇ ಹೇಳ್ತಾರೆ, ಇಲ್ಲ ಮಮ್ಮಿ ಹಿಂಗಲ್ಲ, ಹಿಂಗೆ ಇರುತ್ತೆ ಇದು, ನಿಮಗೆ ಗೊತ್ತಿಲ್ವಾ ಅನ್ನೋಷ್ಟು ಮಟ್ಟಿಗೆ ನಾಲೆಡ್ಜ್ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ಯಾವ ರೀತಿ ಎಜುಕೇಶನ್ ಕೊಡ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೆ? ಆ್ಯಕ್ಚುಲಿ ಈ ಕಾಮಾಕ್ಷಿ ಪಾಳ್ಯದಲ್ಲಿ ಸರೌಂಡಿಂಗ್ಸ್ ಅಲ್ಲಿ ನೋಡಿದ್ರೆ ಸ್ಕೂಲ್ ತುಂಬ ಚೆನ್ನಾಗಿದೆ. ಮೇಯ್ನ್ಲಿ ಏನು ಅಡ್ಮಿಷನ್ ಅಮೌಂಟ್ಗಿಂತ ಅಂತ ಅನ್ನೋದಕ್ಕಿಂತ ಈ ಕರೆಂಟ್ ಸಿಚುವೇಶನಲ್ಲಿ ಮಕ್ಕಳ ಸೇಫ್ಟಿ ತುಂಬ ಮುಖ್ಯ. ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ವಾಚ್ಮ್ಯಾನಿಂದ ಹಿಡಿದು ಹೆಡ್ ಟು ಏನು ಟ್ರಸ್ಟ್ ಇದ್ದಾರೆ ಅಲ್ಲಿವರೆಗೂ ನಮಗೆ ತುಂಬ ನಂಬಿಕೆ ಇದೆ. ಯಾಕೆಂತಂದರೆ ಕ್ಯಾಂಪಸ್ಸಲ್ಲೇ ಇರ್ತಾರೆ ಮಕ್ಕಳು. ಆ್ಯಂಡ್ ಇನ್ನೊಂದು ಏನಂತಂತಂದರೆ, ಯಾಕೆಂದರೆ ನಾವು ಕೂಡ ಪ್ರೈವೇಟ್ ಸ್ಕೂಲ್ಗಳಲ್ಲೇ ಓದಿ ಬಂದಿದ್ದವರು. ಬಟ್ ಈ ಸ್ಕೂಲ್ ಬಗ್ಗೆ ಸ್ಪೆಷಾಲಿಟಿ ಏನಂತಂತಂದರೆ ಟೀಚರ್ಸ್ ಲೈಕ್ ಸೆಕೆಂಡ್ ಮದರ್. ನಾವು ಎಷ್ಟೇ ರೂಡಾಗಿ ಮಾತಾಡಿದ್ರು ಕೂಡ ಅಷ್ಟೇ ಪೇಷನ್ಸಿಂದ ಮಾತಾಡ್ತಾರೆ. ಆ್ಯಂಡ್ ಎಜುಕೇಷನ್ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದಾರೆ. ಇನ್ನೊಂದು ಏನಂತಂದರೆ ಪ್ರೈವೇಟ್ ಸ್ಕೂಲಲ್ಲಿ ಫಸ್ಟ್ ಇಂಗ್ಲೀಷಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಹಾಗೆ ಇಲ್ಲಿ ಮಾತೃಭಾಷೆಗೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಮಾತೃಭಾಷೆ ಕೊಡ್ತಾ ಇರೋದ್ರಿಂದ ಖುಷಿ ಆಗುತ್ತೆ. ಯಾಕೋ ಈ ದಿನಗಳಲ್ಲಿ ನಾವು ಕನ್ನಡ ಕಮ್ಮಿ ಆಗ್ಬಿಟ್ಟಿದೆ. ಹೌದು, ಕನ್ನಡ ಅಂದರೆ ಮೂಗು ಬರೆಯೋರೇ ಜಾಸ್ತಿ. ವಂದನಾ ಮ್ಯಾಮ್ ಇರ್ಬೋದು, ಅವರ ವೇಣುಗೋಪಾಲ್ ಸರ್ ಇರ್ಬೋದು, ಫಸ್ಟು ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ. ಇನ್ನು ಫೀಸ್ ವಿಷಯದಲ್ಲಿ ಬಂತಂದರೆ ತುಂಬ ಕನ್ವೀನಿಯೆಂಟ್ ಆಗಿದೆ ಫೀಸಸ್ಸು. ಆ್ಯಂಡ್ ನಮಗೆ ತುಂಬ ಅದರಲ್ಲಿ ಆಫರ್ಸ್ಗಳಿದ್ದಾವೆ. ಆದ್ದರಿಂದ ನಮಗೇನು ಅಷ್ಟು ಹೆವಿ ಅನಿಸ್ತಾ ಇಲ್ಲ ಫೀಸ್ ಕಂಪೇರ್ ಟು ಅದರ್ ಸ್ಕೂಲ್ಸ್. ಏನು ಅಡ್ಮಿಷನ್ ತೊಗೊಳ್ತಾ ಇದ್ದಾರೆ ಅದಕ್ಕೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದಾರೆ. ವೆಲ್ ಬಿಹೇವ್ ಟೀಚರ್ಸ್ ಇದ್ದಾರೆ. ಮತ್ತು ವಂದನಾ ಮ್ಯಾಮ್ ಬಗ್ಗೆ ಏನು ಹೇಳಿದ್ರು ಸಾಲದು. ಯಾಕೆ ಅಂತಂತಂದರೆ ನಾವು ಬಂದು ಮ್ಯಾಮ್ನ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಅವ್ರಿಗೆ ಬಂದು ಮಾತಾಡಿಸ್ತಾರೆ ಮ್ಯಾಮು. ಹಾಗೆ ನಾವು ಏನೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಅದನ್ನ ಅಷ್ಟೇ ಬೇಗ ಸಾಲ್ವ್ ಮಾಡ್ತಾರೆ. ಅದರಿಂದ ತುಂಬ ಖುಷಿ ಆಗುತ್ತೆ. ಎಕ್ಸ್ಪೆಷಲಿ ಮುಂಚೆ ಹೆಣ್ಮಕ್ಳಿಗೆ ಸೇಫ್ಟಿ ಬೇಕಾಗಿತ್ತು, ಬಟ್ ಇವಾಗ ಗಂಡು ಮಕ್ಳಿಗೂ ಕೂಡ ಸೇಫ್ಟಿ ಬೇಕು. ಆ ನಿಟ್ಟಿನಲ್ಲಿ ತುಂಬ ಒಳ್ಳೆ ಸ್ಕೂಲ್ ಅಂತ ಹೇಳ್ಬೋದು. ಸೊ ಒಂದು ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಬಂದಿದೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ದಿ ಮ್ಯಾನೇಜ್ಮೆಂಟ್ ಟೀಮ್. ವಂದನಾ ಮೇಡಮ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ನಾವು ಕ್ಲಾಸ್ ಟೀಚರ್ ಮಂಜುಳಾ ಮೇಡಮ್ ಇದ್ದಾರೆ, ಇವರು ನನ್ನ ಮಗಳು ಕ್ಲಾಸ್ ಟೀಚರ್ ಲತಾ ಮೇಡಮ್ ಅಂತ. ದೇ ಆರ್ ವೆರಿ ಸಪೋರ್ಟಿವ್ ಆ್ಯಂಡ್ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಸೊ ಮಕ್ಕಳಿಗೆ ತುಂಬ ಎಂಕರೇಜ್ಮೆಂಟ್ ಕೊಟ್ಟಂಗೆ ಆಗುತ್ತೆ. ಕೇರಿಂಗ್ ಎಲ್ಲ ಯಾವ ಥರ ಇದೆ ಸರ್? ತುಂಬ ಚೆನ್ನಾಗಿದೆ ಸರ್. ಅವ್ರ ಮಕ್ಕಳ ಥರನೇ ನೋಡ್ಕೊಳ್ತಾರೆ. ಯಾವತ್ತು ಅದೇ ಹೋಗಲ್ಲ, ಸ್ಕೂಲ್ಗೆ ಹೋಗಲ್ಲ ಅಂತ ಯಾವತ್ತೂ ಹೇಳಿದ್ದಿಲ್ವಲ್ಲ. ಸೊ ಹಂಗಾಗಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದ್ಯಾಟ್. ಸರ್ ಫೀಸ್ ಸ್ಟ್ರಕ್ಚರ್ ಇಟ್ ಇಸ್ ವೆರಿ ನಾಮಿನಲ್ ಮೇಡಮ್. ನಾವು ಏನೋ ಅಂದ್ಕೊಂಡಿದ್ವಿ ICSE ಅಂತಂದರೆ ತುಂಬಾ ಹೈಯರ್ ಎಜುಕೇಷನ್ನು ನಾವು ಕಟ್ಟೋಕ್ಕಾಗತ್ತಾ, ನಾವೆಲ್ಲ ಮಿಡಲ್ ಕ್ಲಾಸೇ ಅಲ್ವಾ. ಸೊ ಆ ಲೆವೆಲ್ಗೆ ಕಟ್ಟೋಕ್ಕಾಗತ್ತಾ ಇಲ್ವಾ ಅನ್ನೋ ಯೋಚನೆ ಇತ್ತು. ಇಲ್ಲಿ ಬಂದು ವಿಚಾರಿಸಿದಾಗ 2-3 ಸ್ಕೂಲ್ ಇದಕ್ಕಿಂತ ನಮ್ಮ ಮಗನ ಹಾಕೋಕ್ಕಿಂತ ಮುಂಚೆ 2-3 ಸ್ಕೂಲ್ ವಿಚಾರಿಸ್ಕೊಂಡ್ಬಂದ್ವಿ. ICSEನೇ ಹಾಕಬೇಕು ಅಂತ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ವಿ. ವಿಚಾರಿಸಿದಾಗ ಆ ಫೀಸ್ ಸ್ಟ್ರಕ್ಚರ್ ತುಂಬಾ ಎಕ್ಸಾಗ್ರೇಟೆಡ್ ಆಗಿತ್ತು. ಇಲ್ಲಿ ಬಂದಾಗ ನಾಮಿನಲ್. ನಾವು ಒಂದು ಮಿಡಲ್ ಕ್ಲಾಸು ಫ್ಯಾಮಿಲಿ ಓದಿಸೋಕ್ಕೆ ICSE ಓದಿಸ್ಬೇಕು ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಸ್ಕೂಲ್. ಥ್ಯಾಂಕ್ ಯು ಸರ್.